ಅವ್ರನ್ನೇ ಏನಾದ್ರು ತೋರಿಸೋಂಥ ಪ್ರಯತ್ನ ಮಾಡಿದ್ದೀರಾ? ಮೆಜೆಸ್ಟಿಕ್ 1ಗೂ ನಮ್ಮ ಸಿನಿಮಾಗೂ ಸಂಬಂಧ ಇದೆಯಾ ಇಲ್ವಾ ಅಂತ ನೀವು ಸಿನಿಮಾ ನೋಡ್ಬೇಕು. ನಿಮ್ಮ ಸಿನಿಮಾ ರಿಲೀಸ್ ಟೈಮಲ್ಲಿ ದರ್ಶನ್ ಅವ್ರು ಏನಾದರೂ ಇಲ್ಲಿ ಇದ್ದಿದ್ರೆ? ನಾನು ಅದೇ ಅವ್ರನ್ನ ಹೆಂಗೆ ನೋಡ್ತೀನಿ ಅಂದರೆ, ಅವರೊಂದು ಗುಡಿಲಿರೋ ದೇವ್ರ ಥರ ಅಮ್ಮ. ಯಾರೋ ಒಬ್ರು ಬಂದು ಸುಮ್ಮನೆ ಜನ ಮುತ್ಕೆ ಹಾಕ್ಕೊಳ್ಳೋದೊಂದು ಸ್ಟಾರ್ ಅನ್ನೋಕ್ಕಾಗಲ್ಲ. ಸ್ಟಾರ್ ಅಂದರೆ ಅಷ್ಟು ಜನ ಜೀವನ ಸೆಟ್ಲ್ ಮಾಡಿದ್ರೆ ಅವ್ರು ಸ್ಟಾರ್. ಒಂದು ಭಯ ಇರುತ್ತೆ, ಅಯ್ಯೋ ದರ್ಶನ್ ಅವ್ರ ಸಿನಿಮಾ ಅದೇ ಹೆಸರನ್ನ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ದರ್ಶನ್ ಸರ್ ನಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಒಂದು ಇಂಡಸ್ಟ್ರಿನೇ ನಡ್ಕೊಂಡು ಬರ್ತಾ ಇದ್ದಂಗೆ. ನಿಮಗೆ ಹೇಗೆ ಅನಿಸ್ತು? ಮೆಜೆಸ್ಟಿಕ್ ಆಲ್ರೆಡಿ ಮಾಡಿದಾರಲ್ಲ, ಆಮೇಲೆ ಮೆಜೆಸ್ಟಿಕ್ ಇಲ್ಲ, ಮೆಜೆಸ್ಟಿಕ್ 2 ಅಂತ ಹೇಳ್ಬಿಟ್ಟು ಮೇ ಬಿ ಸರ್ ಇರ್ಬೋದಾ ಅನ್ಕೊಂಡೆ. ಇಲ್ಲಿ ತಾಯಿ ಮಗಂದು ಪ್ರೀತಿ ಜೊತೆಗೆ ಅವ್ರಿಬ್ಬರದ್ದು ಘರ್ಷಣೆ, ಅವ್ರ ಹತ್ತಷ್ಟು ದುಡ್ಡು ಪ್ರೊಡ್ಯೂಸರ್ಸ್ಗೆ. ಅದಕ್ಕೆ ಅವ್ರು ಹೆಂಗ್ ಅಳ್ತಾರೋ ಏನೋ. ನನ್ಗಂತೂ ಈಗ ನಾವು ಅಳ್ಬೇಕಂದ್ರೆ ಗ್ಲಿಸರಿನು ಅದು ಇದು ಯೂಸ್ ಮಾಡ್ತೀವಿ, ಅವ್ರು ತುಂಬ ನ್ಯಾಚುರಲ್ ಆಗಿ ಮಾಡ್ತಿದ್ರು. ಒಂದು ಇಂಟರ್ವ್ಯೂಸಲ್ಲಿ ನಾವು ನೋಡಿರ್ಬೋದು ಎಷ್ಟೊಂದು ಸ್ಟಾರ್ಸು ನಾನು ಶ್ರೀದೇವಿ ಜೊತೆ ಇದು ಮಾಡ್ಬೇಕಾಯ್ತದ ಆ ಥರ ನನಗೆ ಮಾಲಾಶ್ರೀ ಮೇಡಮ್ ಜೊತೆ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ. ಈಗ ಅವ್ರ ಜೊತೆ ನಿಜ ಆಯಿತು. ನನ್ನ ಪ್ರಕಾರ ಏನಂದರೆ ಸಿನಿಮಾನ ಹಾನೆಸ್ಟಾಗಿ ಮಾಡಬೇಕು. ನಾವು ಮಾಡೋ ಪ್ರಯತ್ನ ಏನೇ ಗಿಮಿಕ್ಕೋ ಇದ್ದರೆ ಆನ್ ಸ್ಕ್ರೀನ್ ನಾವು ಮಾಡಬೇಕು. ನಾನು ದೊಡ್ಡ ಸ್ಟಾರ್ ಆಗ್ಬಿಡ್ಬೇಕು. ಅಣ್ಣ ಅವ್ರು ಫಸ್ಟ್ ಫಿಲಮ್ ಬಂದಾಗ ಸ್ಟಾರ್ ಆಗ್ಬಿಟ್ರಮ್ಮ. ಮೆಜೆಸ್ಟಿಕ್ಸ್ ದರ್ಶನ್ ಸರೇ ಹೇಳ್ತಾರೆ ಇಂಟರ್ವ್ಯೂ, ನಾನು ಮೆಜೆಸ್ಟಿಕ್ ರಿಲೀಸ್ ಆದಾಗ ನಾನೇ ದರ್ಶನ್ ಅಂತ ಹೇಳ್ಕೊಂಡು ಹೊಡೆದೆ. ಈಗ ಶ್ರೀಮುರಳಿ ಸರ್ ಫಿಲಮ್ ಮದಗಜಲ್ಲಿ ಇದು ಮಾಡ್ಕೊ ನಾನೇನೋ ಇದು ಮಾಡಿದೆ ಅನ್ಕೊ. ಅಲ್ಲಿ ಅಷ್ಟು ಜನ ಯಾಕೆ ಸೇರ್ತಿದ್ರು ಅಂದರೆ, ಈಗ ಆ ಅಪ್ಪ ಬಂದರೆ ಅವರು ಹಂಗಿರುತ್ತೆ. ಯಾಕಂದರೆ ಅವ್ರು ಮಾಡಿರೋ ಸಾಧನೆ ಅಂಥದ್ದು. 1-2 ಸಿನಿಮಾ ಮಾಡಿ ನಾನೇ ಇದು ಅಂತ ಹೇಳ್ಕೊಂಡು ಹೇಳೋರಿಗೆ ಐ ಥಿಂಕ್ ದಿಸ್ ನಾಟ್ ದ ಇಂಡಸ್ಟ್ರಿ. ತುಂಬಾ ಸರ್ಕಸ್ ಹೊಡೆದ್ರು, ನಾನು ಇದ್ರಲ್ಲಾದ್ರೂ ಫೈಟ್ ಇರಬಾರ್ದಾ, ಸಾಂಗಲ್ಲೂ ಫೈಟ್ ಇರಬಾರ್ದಾ ಅಂತಿದ್ರು ಅವರು. ಮರಿದಾಸ ಅಂತ ಒಂದಷ್ಟು ಕಮೆಂಟ್ ಇತ್ತು. ಸೊ ಟ್ರೈಲರ್ ನೋಡಿದಾಗ ಆಕ್ಚುಲಿ ಪಾಸಿಟಿವ್ ರೆಸ್ಪಾನ್ಸ್ ತುಂಬಾ ಬಂದಿದೆ, ಅದ್ರ ಜೊತೆಗೆ ನೆಗೆಟಿವ್ ಬಂದಿದೆ. ಒರಿಜಿನಲ್ ಆಗಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇಂದ್ರಾಜ್. ಎಸ್, ಮೆಜೆಸ್ಟಿಕ್ ಸಿನಿಮಾ ಬಂದು ಎಷ್ಟು ವರ್ಷ ಆಯಿತು? 20 ವರ್ಷ ಆಯಿತು. ಮೆಜೆಸ್ಟಿಕ್ ಸಿನಿಮಾ ಅಂತಂದಾಗ ನಮಗೆ ಆ ಮೆಜೆಸ್ಟಿಕ್ ಸಿನಿಮಾ ಕೊಡುವಂತಹ ವೈಬೇ ಬೇರೆ. ನಮಗೆ ಮೆಜೆಸ್ಟಿಕ್ ಅಂದ ತಕ್ಷಣ ತಟ್ ಅಂತ ನೆನಪಾಗೋದು ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾ. ಅದಾದ ನಂತರದಲ್ಲಿ ಈಗ ಮೆಜೆಸ್ಟಿಕ್ 2 ಸಿನಿಮಾನ ಮಾಡಲಿಕ್ಕೆ ಹೊಸ ತಂಡ ರೆಡಿ ಆಗಿದೆ. ಜೊತೆಗೆ ಈ ಒಂದು ಮೆಜೆಸ್ಟಿಕ್ 2 ಸಿನಿಮಾದಲ್ಲಿ ವಿಶೇಷವಾಗಿರುವಂತಹ ಎಲಿಮೆಂಟ್ಸ್ ಕೂಡ ಇದೆ, ಒಂದಷ್ಟು ಸರ್ಪ್ರೈಸ್ ಕೂಡ ಇದೆ. ಸೊ ಅದೇನು ಎತ್ತ ಎಲ್ಲ ಕೇಳೋಕ್ಕೆ ನನಗಂತೂ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ಸಿನಿಮಾ ಮಾರ್ಚ್ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕ ಹಾಗೂ ನಾಯಕಿ ಇಬ್ಬರು ಕೂಡ ಇದ್ದಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಭರತ್ ಕುಮಾರ್ ಅವರು ಮೊದಲ ಸಿನಿಮಾದ ಮೂಲಕ ಅದು ಒಂದು ಒಳ್ಳೆ ಶೀರ್ಷಿಕೆಯನ್ನು ಇಟ್ಕೊಂಡು ಮರಿದಾಸ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಭರತ್ ಅವರ ವೆಲ್ಕಮ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಳ್ದಂಗೆ ತುಂಬ ಎಕ್ಸೈಟೆಡ್ ಈ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ. ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿದ್ದೀರಾ? ತುಂಬ ಮಾತಾಡೋದಿದೆ, ಆಮೇಲೆ ಮಾತಾಡಿಸ್ತೀನಿ ನಾನು. ಸೊ ಇವಾಗ ಹೀರೋಯಿನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಸಂಹಿತಾ ವಿನ್ಯಾ ಅವರು ಕೂಡ ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಜೊತೆಗೆ ಇವರು ನಮ್ಮ ಕನ್ನಡದ ಜೊತೆಗೆ ತಮಿಳು ತೆಲುಗು ಅಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಿದ್ದಾರೆ. ಸೊ ಈಗ ಅವರು ಮೆಜೆಸ್ಟಿಕ್ 2ನಲ್ಲಿ ಕೂಡ ಹೀರೋಯಿನ್ ಆಗಿದ್ದಾರೆ. ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತೀನಿ. ಸಂಹಿತಾ ಅವರೇ, ಹೇಗಿದ್ದೀರಾ? ವೆಲ್ಕಮ್. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಕ್ಚುಲಿ ಹುಷಾರಿಲ್ಲ ಅವರಿಗೆ, ಚೆನ್ನಾಗಿ ಕಾಣ್ತಿದ್ದೀನಿ. ಆದರೂ ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀರಾ. ಏನು ಬ್ಯೂಟಿ ಸೀಕ್ರೆಟ್ ಏನು? ಏನಿಲ್ಲ, ಯಾವಾಗಲೂ ನಗ್ನಾಗ್ತಾ ಇರಿ, ಅಷ್ಟೇ. ಓಕೆ, ಇಬ್ಬರಿಗೂ ಕೂಡ ಮೊದಲನೇದಾಗಿ ವೆಲ್ಕಮ್. ಸೊ ಮೆಜೆಸ್ಟಿಕ್ 2 ಸಿನಿಮಾ ಮಾರ್ಚ್ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಎಷ್ಟು ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿದ್ದೀರಾ? ಸೊ ಈ ಸಿನಿಮಾ ನಾವು ತುಂಬ ದಿವಸದಿಂದ ಮಾಡ್ತಿದ್ದೀವಿ, ತುಂಬ ಹಾರ್ಡ್ ವರ್ಕ್ ಪಟ್ಟು ಮಾಡ್ತಿದ್ವಿ. ಸೊ ಈಗ ರಿಲೀಸ್ ಹಂತಕ್ಕೆ ಬಂದಿದೆ. ವಿ ಆರ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್. ಆದಷ್ಟು ಬೇಗ ರಿಲೀಸ್ ಆಗಿ ಜನಕ್ಕೆ ತಲುಪಿಸ್ಬೇಕು. ಬಿಕಾಸ್ ನಾವು ಒಂದೊಂದು ಥಾಟ್ಸು ಅಂದ್ಕೊಂಡು ಈ ಸಿನಿಮಾ ಶೂಟ್ ಮಾಡ್ತಿದ್ವಲ್ಲ, ಇದನ್ನೆಲ್ಲ ಜನ ಯಾವಾಗ ನೋಡ್ತಾರೋ ಅನ್ನೋ ಎಕ್ಸೈಟ್ಮೆಂಟ್ ನನಗಿದೆ ಹೊಸದಾಗಿ. ಸೊ ಇದನ್ನು ಬೇಗ ರಿಲೀಸ್ ಆಗಿ ಜನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಓಕೆ, ಸಂಹಿತಾ ಅವ್ರು ನೀವು? ನಾನು ಕಾಯ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಯಾಕಂದರೆ ತುಂಬ ಡಿಲೇ ಆಗೋಯ್ತು. ಈ ಹೇಳ್ಕೋಬಾರ್ದು, ಇರಲಿ, ಶೂಟಿಂಗ್ ಟೈಮಲ್ಲೇ ಸಾಕಷ್ಟು ಏರು ಉಪೇರು ಎಲ್ಲ ಕಂಡಂಥ ಸಿನಿಮಾ ಮೆಜೆಸ್ಟಿಕ್. ಸ್ಟ್ರಾಂಗ್ ಆಗಿದೆ. ಸೊ ಫೈನಲಿ ಇವಾಗ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ. ಹೀರೋ ಫಸ್ಟ್ ಮೂವಿ ಅಂತ ಹೇಳಿದರು, ಅದ್ರಲ್ಲಿ ಫಸ್ಟ್ ಮೂವಿ ಹೀರೋ ಥರ ಕಾಣೋದಿಲ್ಲ, ತುಂಬ ಚೆನ್ನಾಗಿ. ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಬೇಕು. ಇವಾಗ ಏನು ಸಣ್ಣ ಆಗಿದ್ದಾರೆ. ಆ್ಯಕ್ಚುಲಿ ಸಣ್ಣ ಆಗಿದ್ದಾರಾ? ಇದಕ್ಕಿಂತ ಮೂವಿಗಿಂತ ಮುಂಚೆ ಹಿಂಗಿದ್ರು. ಹೌದಾ? ಪೆಂಗ್ವಿನ್ ಥರ ಇದ್ರು. ಇವಾಗ ಅಟ್ಲೀಸ್ಟ್ ಇವಾಗ ಹೀರೋ ಮೆಟೀರಿಯಲ್ ನೋಡಿದರೆ ವಾವ್ ಅನಿಸ್ಬೇಕು ಸ್ಕ್ರೀನಲ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ರಿಲೀಸ್ ಆಗಲಿ, ಹೇಗೆ ತಗೊಳ್ತಾರೆ ಜನಗಳು ನೋಡೋಣ. ಓಕೆ, ಭರತ್ ಅವರೇ, ನಿಮಗೆ ಇವಾಗ ಮೆಜೆಸ್ಟಿಕ್ಕು ದರ್ಶನ್ ಅವರ ಫಸ್ಟ್ ಸಿನಿಮಾ,
ಈ ಮೆಜೆಸ್ಟಿಕ್ 2 ನಿಮ್ಮ ಫಸ್ಟ್ ಸಿನಿಮಾ. ಸೊ ಒಂದು ನಮ್ಮ ಸ್ಯಾಂಡಲ್ವುಡ್ಗೆ ನೋಡೋದಾದರೆ, ಅವರ ಅಭಿಮಾನಿಗಳಿಗೆ ನೋಡೋದಾದರೆ ಇದೊಂದು ಸ್ಪೆಷಲ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ಮೆಜೆಸ್ಟಿಕ್ 2 ಕತೆ ಎಲ್ಲಿಂದ ಹೇಗೆ ಹುಡ್ಕೊಂತು, ನೀವು ಹೇಗೆ ಸೆಲೆಕ್ಟ್ ಆದ್ರಿ? ಮೆಜೆಸ್ಟಿಕ್ 2 ಸಿನಿಮಾ ನಮ್ಮ ಡೈರೆಕ್ಟ್ರ್ ಮುಖಾಂತರ ನನಗೆ ಬಂತು. ಸೊ ನಾನಾಗ ಆ್ಯಕ್ಚುಲಿ ಒಂದು ತುಂಬ ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ನಮ್ಮ ಡೈರೆಕ್ಟರ್ ಹತ್ರ. ಸೊ ಐ ಮೀನ್ ಮದಗಜ ಮಹೇಶ್ ಇದ್ದಾರಲ್ಲ, ಅವ್ರ ಹತ್ರ ಅಸಿಸ್ಟೆಂಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಬಂದಂಥ ಸಿನಿಮಾ ಇದು. ಆವಾಗ ನಾನು ನಾಟಕನೂ ಅದ್ರ ಜೊತೆಗೆಲ್ಲ ಮಾಡ್ತಿದ್ದೆ. ಸೊ ಈ ಸಿನಿಮಾ ಬಂದಾಗ ನಾನು ತುಂಬ ಬಲ್ಕಿಯಾಗಿದ್ದೆ. ಸೊ ನಾನು ನೋಡೋಕ್ಕೆ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟಿಂಗ್ ಅಂದರೆ. ಬಟ್ ಇದು ಬಂತು, ಲೈಕ್ ಬಂದಾಗ ನನಗೂ ಸಿನಿಮಾಲಿ ತುಂಬ ಲೈಕ್ ಸಿನಿಮಾಲಿ ಏನಾದರೂ ಮಾಡಬೇಕು ಅನ್ನೋ ಹುಚ್ಚಿದೆ. ತುಂಬ ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನೇ ನೋಡ್ಕೊಂಡು ಬೆಳೆದಿರೋದು. ಪ್ಲಸ್ ನಮ್ಮಪ್ಪ ಸಿನಿಮಾಗಳು ಮಾಡ್ತಾ ಇದ್ದಾಗ ಅದನ್ನೆಲ್ಲ ನೋಡಿಕೊಂಡು ತುಂಬ ಇನ್ಸ್ಪೈರ್ ಆಗಿ ಒಳ್ಳೆ ಕತೆ ಮಾಡಬೇಕು, ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಇದಕ್ಕಿಂತ ಚೆನ್ನಾಗಿ ನಾವು ಹಿಂಗೆ ಮಾಡ್ಬೋದಿತ್ತಲ್ಲ, ಆ ಥರ ಥಾಟ್ಸ್ ಇಟ್ಕೊಂಡು ನಾನು ಡೈರೆಕ್ಷನಲ್ಲಿ ಸೇರ್ಕೊಂಡಿದ್ದೆ. ಸೊ ಸಿನಿಮಾನ ಏನಾದರೂ ಮಾಡಿ ಎಲ್ಲಾದರೂ ಒಂದು ಹಂತಕ್ಕೆ ತಲುಪಬೇಕು ಅಂದಾಗ ಈ ಆಪರ್ಚುನಿಟಿ ಬಂತು. ಆಮೇಲೆ ನಾನು ಬಲ್ಕಿಯಾಗಿದ್ದೆ. ಸೊ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಇದಕ್ಕೆ ಬಂದಿದ್ದೆ. ಐ ಥಿಂಕ್ ಬಲ್ಕಿಯಿಂದ ನಾವು ಇದು ರೆಡ್ಯೂಸ್ ಮಾಡ್ಕೊಳ್ಳೋದು ದಟ್ ಈಸ್ ದ ಲೀಸ್ಟ್ ಎಫರ್ಟ್ ಐ ಕ್ಯಾನ್ ಪುಟ್. ಯಾಕಂದರೆ ನನ್ನನ್ನು ನಾನು ದಂಡಿಸ್ಕೊಳ್ಳೋದು ಲೀಸ್ಟು. ಬಟ್ ನನ್ನ ಸುತ್ತಲೂ ಇರೋ ಜನನ ಇದು ಮಾಡೋದೇ ಕಷ್ಟ ಅನಿಸ್ತು ನನಗೆ ಜರ್ನಿಲಿ ನೋಡಿದ್ರೆ. ಸೊ ಆ ಎಫರ್ಟ್ ಹಾಕಿ ಏನು ಬೇಕೋ ಅದೆಲ್ಲ ಮಾಡಿ ಆಮೇಲೆ ಈ ಸಿನಿಮಾ ನಾವು ಮಾಡಿದ್ವಿ ಅಮ್ಮ. ಒಂದು ಭಯ ಇರುತ್ತೆ, ದರ್ಶನ್ ಅವ್ರ ಸಿನಿಮಾ ಅದೇ ಹೆಸರನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ, ಹಾಗೆ ರೆಡಿ ಆಗಬೇಕು, ಹೀಗೆ ರೆಡಿ ಅದೊಂದು ನಮ್ಮ ತಲೆಯಲ್ಲಿ ಬಂದುಬಿಡುತ್ತೆ. ಅದನ್ನು ಅವರ ಅಭಿಮಾನಿಗಳು ಹೆಂಗೆ ಸ್ವೀಕಾರ ಮಾಡ್ತಾರೋ ಅನ್ನೋದು ಕೂಡ ಬಂದುಬಿಡುತ್ತಲ್ವ? ಹೌದು. ಈಗ ದರ್ಶನ್ ಸರ್ ಅಂದ್ರೇ ನನಗೆ ಬರೋದೇನು ಗೊತ್ತಾ, ಈಗ ದರ್ಶನ್ ಸರು ಇಲ್ಲ ಯಾವ್ದಾದ್ರು ಒಂದು ಸ್ಟಾರ್ ನಡ್ಕೊಂಡು ಬರ್ತಾಯಿದ್ದಾರೆ ಅಂದರೆ, ಈಗ ಅವ್ರ ಹಿಂದೆ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಆಗಲಿ ಇಲ್ಲ ಡೈರೆಕ್ಟರ್ಸ್ ಆಗಲಿ ಕಾರ್ಮಿಕರಾಗಲಿ ಸೆಟ್ಲ್ ಆಗಿದ್ದಾರೆ. ಅವರಲ್ಲಿ ನಡ್ಕೊಂಡು ಬರ್ತಾಯಿದ್ರೆ ಒಂದು ಇಂಡಸ್ಟ್ರಿನೇ ನಡ್ಕೊಂಡು ಬರ್ತಾ ಇದ್ದಂಗೆ. ಒಂದು ಅಷ್ಟು ಜನ ಆಡಿಯನ್ಸೇ ಅವರಿಂದ ನಮ್ಮ ಇಂಡಸ್ಟ್ರಿಗೆ ಬಂದರು. ಅಂಥ ದೊಡ್ಡ ವ್ಯಕ್ತಿ, ಆ ಥರ ಪರ್ಸ್ನಾಲಿಟಿ ದರ್ಶನ್ ಸರು. ಅವ್ರ ಥರ ಸಿನಿಮಾ ನಾವು ಮಾಡ್ತೀವಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಪ್ರಯತ್ನ ಹಾರ್ಡಾಗಿರಬೇಕು. ಸೊ ಅದಕ್ಕೇನು ಬೇಕೋ ತಯಾರಿ ಮಾಡಿಕೊಂಡು ಮಾಡಿದ ಸಿನಿಮಾ ಇದು. ಓಕೆ, ಸಂಹಿತಾ ಅವರೇ, ನಿಮ್ದು ಎಷ್ಟು ವರ್ಷದ ಎಫರ್ಟ್ ಇದು? ಇದು ಆಲ್ಮೋಸ್ಟ್ 6 years ಆಯಿತು. 6 years. ಓಕೆ. ಸೊ ಈ ಮೂವಿಗೆ ಸೆಲೆಕ್ಟ್ ಆಗಿದ್ದೆ ದೊಡ್ಡ ವಿಷಯ. ಯಾಕಂದರೆ ನಾನು ಹೀರೋಗಿಂತ ಹೈಟ್ ಇದ್ದೀನಿ ಅಂತ ಅನ್ಕೋಬಿಟ್ಟು ಬಂದೆ. ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಸೆಲೆಕ್ಟ್ ಮಾಡಾಯಿತು. ಅದಾದಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೈಟ್ ಎಷ್ಟು ಇದೆಯಮ್ಮ ಅಂತ. ಸರ್ 5'7" ಇದ್ದೀನಿ. ಓ, ಹೀರೋ ಹಂಗಾದ್ರೆ ನಿಮ್ಗಿಂತ ಕುಳ್ಳ ಆಗ್ಬಿಡ್ತಾರಲ್ಲ, ಸರಿ ಒಂದಿನ ಚೆಕ್ ಮಾಡೋಣ ಅಂತ ಹೇಳಿ, ಸರಿ ಇದು ಮೂವಿ ಓಕೆ ಆಗೋದಿಲ್ಲ ಅಂತಾನೆ ಅಂದ್ಕೊಂಡಿದ್ದೆ. ಒಂದು 2 days ಬಿಟ್ಟು ಅದಾದಮೇಲೆ ಮತ್ತೆ ಇಬ್ಬರು ಹೈಟ್ ನೋಡಿ ಫೈನಲಿ ಫೋಟೋಶೂಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಹೀಗೆ ಸೆಲೆಕ್ಟ್ ಆಗಿದ್ದು ನಿಜವಾಗ್ಲೂ ಲಕ್ಕಿ. ಮೆಜೆಸ್ಟಿಕ್ 2 ಸೆಲೆಕ್ಟ್ ಆಗಿದ್ದು. ಅಂದ್ರೆ ಕತೆ ಕೇಳಿದಾಗ್ಲೇನೆ ಹೆಸರು ಇಟ್ಬಿಟ್ಟಿದ್ರ ಆಲ್ರೆಡಿ ಸಿನಿಮಾಕ್ಕೆ? ಮುಂಚೆನೇ ಇಟ್ಟಿದ್ರು. ಸೊ ನಿಮಗೆ ಹೇಗೆ ಅನಿಸ್ತು ಮೆಜೆಸ್ಟಿಕ್? ಲೈಕ್ ಅದು ಬರುತ್ತಲ್ವಾ ತಲೆಯಲ್ಲಿ, ದರ್ಶನ್ ಸರ್ ಸಿನಿಮಾ ಅಲ್ವಾ ಇದು? ಮೆಜೆಸ್ಟಿಕ್ ಅಂತ ಹೇಳಿದ್ರು, ಮೆಜೆಸ್ಟಿಕ್ 2 ಅಂತ ಹೇಳಿಲ್ಲ. ಮೆಜೆಸ್ಟಿಕ್ ಆಲ್ರೆಡಿ ಮಾಡಿದಾರಲ್ಲ, ಆಮೇಲೆ ಮೆಜೆಸ್ಟಿಕ್ ಇಲ್ಲ ಮೆಜೆಸ್ಟಿಕ್ 2 ಅಂತ ಹೇಳ್ಬಿಟ್ಟು ಮೇ ಬಿ ದರ್ಶನ್ ಸರ್ ಇರ್ಬೋದಾ ಅಂದ್ಕೊಂಡೆ. ಆಮೇಲೆ ಈ ಥರ ಬರತ್ ಅಂತ ಹೇಳ್ಬಿಟ್ಟು ಹೊಸ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೋರಿ ಎಲ್ಲ. ಸರಿ ಸರ್, ಟೈಟಲ್ಗೋಸ್ಕರ ಒಪ್ಕೊಂಡೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸ್ಟೋರಿ ಕೂಡ ರೌಡಿಸಮ್ ಮತ್ತು ನಾನು ಮಾಡಿರೋಂಥ ಮೂವಿಗಳಿಗಿಂತ ಇದು ಸ್ವಲ್ಪ ಬೇರೆ ಥರ ರೌಡಿಸಮ್. ನಾನು ಹೈಟ್ ಇದ್ದಿದ್ದು ನನಗಿಂತ ನಿಮ್ಗೆ ಹೆಲ್ಪ್ ಆಗಿದೆ ನೋಡಿ. ಹೌದು. ಬಟ್ ಇವ್ರೇನಾದ್ರು ಕುಳ್ಳ ಇದ್ಬಿಟ್ಟಿದ್ರೆ ನಾನು ನಿಜವಾಗ್ಲೂ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಗಾಡ್ ಫೈನಲಿ ಅಟ್ಲೀಸ್ಟ್ ಈ ಮೂವಿ ಶೂಟ್ ಎಲ್ಲ ಆಗಿ ಈಗ ರಿಲೀಸ್ ಆಗ್ತಾ ಇದೆ, ಅದೇ ಖುಷಿ. ಓಕೆ, ಈ ಸಿನಿಮಾದಲ್ಲಿ ನಾನು ಟ್ರೈಲರ್ ನೋಡ್ತಾ ಇದ್ದಂಗೆ ಏನೋ ಒಂದು ರೌಡಿಸಮ್ ಸ್ಟೋರಿ ಥರ ಇದೆ. ಅದೇ ರೌಡಿಸಮ್ ಸ್ಟೋರಿ ಇದೆ ಕಂಪ್ಲೀಟ್ ಆಗಿ. ಇದು ರೌಡಿಸಮ್ ಸ್ಟೋರಿ ಅನ್ನೋದಕ್ಕಿಂತ ಇಟ್ಸ್ ಎನ್ ಎಮೋಷ್ನಲ್ ಜರ್ನಿ. ಅಮ್ಮ ಮಗಂದು ಮತ್ತು ಆ ಲವರ್ ಕೌಂಟರ್ ಪಾರ್ಟ್ದು ತುಂಬ ಒಂದು ಎಮೋಷ್ನಲ್ ಜರ್ನಿ. ಅದರೊಳಗಡೆ ಈಗ ಯಾರೂ ರೌಡಿಸಮ್ ಅದೇ ಎಲ್ಲ ಸಿನಿಮಾಲಿ ಹೇಳ್ದಂಗೆ ಬೇಕು ಅಂತ ರೌಡಿಸಮ್ ಮಾಡಲ್ಲ. ಈ ಸಿನಿಮಾಲಿ ಏನಾಗಿದೆ ಅಂದರೆ, ಈಗ ಮೆಜೆಸ್ಟಿಕಲ್ಲೇ ಒಬ್ಬ ಹುಟ್ಟು ಬೆಳೆದ್ರೆ ಹೆಂಗೆ ಬೆಳಿಬೋದು. ಈಗ ಎಲ್ಲರೂ ಈಗ ನಾವು ಶೇಷಾದ್ರಿಪುರಂ, ಶ್ರೀರಾಮ್ಪುರ ಎಲ್ಲಿ ಬೆಳೆದ್ರೂ ಎಲ್ರಿಗೂ ಏನೇ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ರು ಇಲ್ಲ ಏನೇ ಇದು ಮಾಡ್ತಿದ್ರು, ಒಂದು ಆ್ಯಕ್ಷನ್ ಎಪಿಸೋಡ್ ಅವ್ರ ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಹುಟ್ಟಿ ಬೆಳೆಯುವಂಥವ್ನಿಗೆ ಈ ಆ್ಯಕ್ಷನ್ ಎಪಿಸೋಡ್ ಹೆಂಗೆ ಬರುತ್ತೆ, ಏನಾಗುತ್ತೆ, ಬಟ್ ಇಲ್ಲಿನ ನಡೀತಾ ಇರೋ ದಂಧೆಗಳು ಇವ್ನಿಗೆ ಹೆಂಗೆ ಎಫೆಕ್ಟ್ ಆಗ್ತವೆ, ಇದೆಲ್ಲ ನಾವು ಗೊತ್ತಿದ್ರೂ ಗೊತ್ತಿಲ್ಲದಿರೋಂಗೆ ಹೆಂಗೆ ಜೀವನ ಮಾಡ್ತೀವಿ, ಈ ಕಥಾಂಶಗಳನ್ನ ಇಟ್ಕೊಂಡು ಪ್ಲಸ್ ಅದರಲ್ಲಿ ಒಂದು ಇನ್ನೋಸೆಂಟ್ ತಾಯಿ, ಆ ಅಮ್ಮಗೆ ಎಲ್ಲ ಗೊತ್ತು ಪ್ರಪಂಚ, ಬಟ್ ಮಗನಿಗೆ ಅದರಲ್ಲಿ ಏನು ಕಲಿಸ್ಬೇಕು ಏನು ಕಲಿಸ್ಬಾರ್ದು ಅನ್ನೋ ಅವ್ರಿಗೆ ಮನಸ್ಸಲ್ಲಿ ಆ ಒದ್ದಾಟ ಇರುತ್ತೆ.
ಆಮೇಲೆ ಅಮ್ಮ ಮಗನ ಘರ್ಷಣೆ ಇರುತ್ತೆ ತುಂಬ. ಪ್ಲಸ್ ಅವಾಗ ಪ್ರೀತಿ ಪಾತ್ರ ಇವ್ರದ್ದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಐ ಮೀನ್ ಇವರಿಂದನೇ ಒಂದು ಸ್ಟೋರಿಲಿ ಮೇಜರ್ ಡಿವಿಯೇಷನ್ಸ್ ಆಗುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ಕತೆ ಹೇಳ್ದಿದ್ದಾರಮ್ಮ. ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ? ಪ್ರೀತಿ. ಹೇಗೆ ಸಿಗ್ತೀರಾ? ಅದು ಮೂವಿ ನೋಡಬೇಕು. ಇವಾಗಲೇ ಕೇಳ್ಬಿಟ್ರೆ ರಿವೀಲ್ ಮಾಡಿಬಿಟ್ರೆ ಯಾರು ಒಂದು ಸ್ವಲ್ಪ ಹಿಂಟ್. ಅದೆಲ್ಲ ನೀವು ಮೂವಿನೇ ನೋಡ್ಬೋದು. ಮೂವಿಲೇ ನೋಡ್ಬೇಕು, ಅವ್ರು ಏನು ಬಿಟ್ಕೊಡ್ತಾ ಇಲ್ಲ, ನಾವು ಮೂವಿಲೇ ನೋಡೋಣ. ಅದು ಓಕೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ನನ್ನ ಕ್ಯಾರೆಕ್ಟರ್ದಲ್ಲಿ ತುಂಬ ಪೂರ್ ಹುಡುಗಿ, ಏನು ಅಂದರೆ ಏನು ಗೊತ್ತಿಲ್ಲ, ಪ್ರಪಂಚ ಅಂತ ಏನೂ ಗೊತ್ತಿಲ್ಲ. ಇವ್ರ ಜೊತೆ ಸೇರಾದ್ಮೇಲೆ ಬಂದು ಜಗಳ ಮಾಡೋದು ಇದೆಲ್ಲ ಇದೆ. ಆ ಥರ ತುಂಬ ಏನೂ ಗೊತ್ತಿಲ್ಲ, ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆ ಥರ ಕ್ಯಾರೆಕ್ಟರು ಕ್ಯಾರಿ ಮಾಡ್ತೀನಿ ಇದರಲ್ಲಿ. ರಿಯಲ್ ಲೈಫಲ್ಲೂ ತುಂಬ ಇನ್ನೋಸೆಂಟಾ? ಹೌದಾ? ಇಲ್ಲ, ರಿಯಲ್ ಲೈಫಲ್ಲೂ ಸ್ವಲ್ಪ ಇನ್ನೋಸೆಂಟೇ ನಾನು. ಎಲ್ಲೋ ಒಂದೊಂದು ಟೈಮ್ ಸ್ವಲ್ಪ ಇನ್ನೋಸೆಂಟ್ ಅಂತ ಏನಿಲ್ಲ. ನೋಡಿ ಅವ್ರು ಹೇಳ್ತಿದ್ದಾರೆ ಏನಿಲ್ವಂತೆ. ಸರಿ, ನಾನು ಇನ್ನೋಸೆಂಟ್ ಇಲ್ಲ. ಏನು ಮಾಡಿದೆ ನಾನು ನಿಮಗೆ? ಇಲ್ಲ, ಇನ್ನೋಸೆಂಟ್ ಅಂತೂ ಅಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ನೀವು ಒಳ್ಳೆಯವರೇ ಇಲ್ಲ ಅಂತ ಹೇಳ್ತೀನಿ. ಒಟ್ನಲ್ಲಿ ಇನ್ನೋಸೆಂಟ್ ಅಲ್ಲ, ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಜಾಸ್ತಿ ಮಾತಾಡೋರೆಲ್ಲ ಇನ್ನೋಸೆಂಟ್ ಅಲ್ವಾ? ಅಂದ್ರೆ ಇನ್ನೋಸೆಂಟ್ ಅಂತಲ್ಲ, ಇವ್ರು ತುಂಬಾ ಚಾರ್ಮಿಂಗು, ಮತ್ತೆ ಎಲ್ರೂ ಲವ್ಕೆಯಿಂದ ಇಟ್ಕೋತಾರೆ. ಸೊ ಇನ್ನೋಸೆಂಟ್ ಇವ್ರು ಆ ಥರ ಎಲ್ಲ ಇರಲ್ವಲ್ಲ. ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅಂತ. ಇವ್ರು ಹಂಗಲ್ಲ. ಐ ಮೀನ್ ನೋಡ್ತಾರೆ ಎಲ್ರಿಗೂ ಏನಾಗ್ತದೆ ಏನಾಗ್ತಾ ಇಲ್ಲ, ಹೆಲ್ಪ್ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಇದೆ, ಇನ್ವಾಲ್ವ್ ಆಗ್ತಾರೆ. ಎಲ್ಲ ಥರನೂ ಇದೆ ಗುಣಗಳು, ಎಲ್ಲ ಥರ ಗುಣಗಳು ಇದೆ. ಓಕೆ. ನೀವೇನೋ ಆಮೇಲೆ ಈಗ ನಾನು ಹೊಸ್ದಾಗಿ ಬಂದಾಗ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಈಗ ಅದೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಇವ್ರ ಜೊತೆ ಇದಕ್ಕೆ ನನಗೂ ಒಂದಷ್ಟು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಿಮ್ಮ ಬಗ್ಗೆ ಇದೆಲ್ಲ ಗೊತ್ತಿತ್ತಾ? ಇಲ್ಲ, ಇವಾಗಲೇ ಗೊತ್ತಾಗ್ತಾ ಇರೋದು. ನೋಡಿ, ನೀವೇ ನಿಮ್ಮ ಬಾಯಿಂದಲೇ ಬಿಡಿಸಿದ್ರಿ. ನೋಡಿ, ನಾನು ಒಳ್ಳೆ ಹುಡುಗಿನ ಹೇಗೆ ಏನು ಅಂತ ಹೇಳ್ಬಿಟ್ಟು. ಬಟ್ ಇನ್ನೋಸೆಂಟ್ ಅಂತೂ ಅಲ್ಲ. ನೋಡಿ, ಅವ್ರು ಇನ್ನೋಸೆಂಟ್ ಅಲ್ಲ ಅನ್ನೋದನ್ನ ಒತ್ತಿ ಹೇಳ್ತಿದ್ದಾರೆ. ಇಲ್ಲ, ಇವ್ರು ತುಂಬಾ ಇನ್ನೋಸೆಂಟ್ ಆಕ್ಚುಲಿ. ಗೊತ್ತಾಗ್ತಿದೆ ಅನ್ಸುತ್ತೆ. ಗೊತ್ತಾಗ್ತಿದೆ. ಅವ್ರು ಸೈಲೆಂಟ್ ಆಗಿ ಅವ್ರು ಹೇಳಿದ್ದೆಲ್ಲ ಅವರಲ್ಲೇ ಇದೆ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಡೈರೆಕ್ಟರ್ ಸರ್ ಹೇಳಿದ್ರ ಸರಿ ಸರ್, ಓಕೆ, ಎಲ್ಲಕ್ಕೂ ಓಕೆ. ಹಾಗೆ ಇರ್ತಿದ್ರ ಸೆಟ್ ಅಲ್ಲೆಲ್ಲ ಹಾಗೆ ಹೇಳ್ತಾ ಇದ್ರು. ನಾನು ಏನಕ್ಕೆ ಹಿಂಗಿದ್ದೀರಾ ನೀವು, ಸ್ವಲ್ಪ ಸುಮ್ಮನೆ ಸರ್ ಇಷ್ಟೇ. ಏನು ಮಾತಾಡ್ತಿರ್ಲಿಲ್ಲ? ಇಲ್ಲ, ಜಾಸ್ತಿ ಏನು ಮಾತಾಡ. ಫುಲ್ ಆ್ಯಕ್ಟಿಂಗ್ ಕಡೆ ಫುಲ್ ಫೋಕಸ್ ಇರ್ತಿತ್ತು. ಫೈಟಿಂಗ್ ನಿಮ್ಗೆ ತುಂಬ ಇಷ್ಟ ಆಗಿದ್ರಲ್ಲಿ ಅವ್ರ ಫೈಟಿಂಗ್. ಓಕೆ. ಫೈಟಿಂಗ್ ಎಲ್ಲ ಅಂದರೆ ಕಲ್ತ್ಕೊಂಡು ಬಂದಿದ್ರಾ? ಕಲ್ತಿದ್ದೆ ಅಂದ್ರೆ ನಾನು ಕಲ್ತಿಲ್ಲ. ನಾನು ಹೇಳ್ದಂಗೆ ಬಲ್ಕಿ ಇದ್ದಮ್ಮ. ನಾನು ಫೈಟ್ ಅಂದ್ರೆ ಅವೆಲ್ಲ ಹೋಗೇ ಇಲ್ಲ. ಜಿಮ್ ಕಡೆ ಭಯ ಆಗುತ್ತಲ್ಲ ಫೈಟು, ಸ್ಟಂಟ್. ಜಿಮ್ ಕಡೆ ಎಲ್ಲ ತಲೆ ಹಾಕು ಮಲಗಿರಲಿಲ್ಲ. ಸೊ ಈ ಸಿನಿಮಾ ಮಾಡಬೇಕು ಅಂದಾಗ ಎಲ್ಲ ಕಲ್ತ್ಕೊಂಡು ಅಂದರೆ ಫೈಟ್ ಏನಂತ ಕಲ್ತಿಲ್ಲ. ನಮ್ಮ ಚಿನ್ನಯ್ಯ ಮಾಸ್ಟ್ರು ಸ್ವಲ್ಪ ಟ್ರೈನಿಂಗ್ ಕೊಟ್ಟರು, ಅದರಿಂದ ಹಂಗೆ ಮಾಡಿದ್ವಿ. ಬಟ್ ಮಾಡ್ತಾ ನಂಗೆ ಇಷ್ಟ ಆಯಿತು ಫೈಟ್. ಓಕೆ, ಹಿಂಗೆ ಯಾರಿಗಾದ್ರೂ ಒಬ್ಬರು ನಿಲ್ಸ್ಬಿಟ್ಟು ಹಿಂಗೆ ಹೊಡೆಯೋ ಥರ ಮಾಡಿ ಅಂದರೆ ಯಾರಿಗಾದ್ರೂ ಇಷ್ಟ ಆಗತ್ತಲ್ವ. ರಿಯಲಾಗಂತೂ ಹೊಡೆಯೋಕ್ಕಾಗಲ್ಲ. ಸಿನಿಮಾಲೆಲ್ಲ ಹೊಡೆದು ಆಸೆ ತಿಸ್ಕೊಂಡು ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು. ಬನ್ನಿ ಹೊಡೆಯೋತ್ತಾನೆ ಮಾಡೋಣ, ಚೆನ್ನಾಗಿತ್ತು. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತೋ ಆವಾಗ ಇವ್ರು ಸಣ್ಣ ಆಗಿದ್ರು. ಅದಕ್ಕಿಂತ ಮುಂಚೆ ದಪ್ಪ ಇದ್ದಾಗ ನೋಡಿದ್ದಲ್ವಾ. ನಾನು ಭರತ್ನ ಹುಡ್ಕೋದು ಇಲ್ಲೇ ಇದ್ದಾರೆ, ಭರತ್ನ ಹುಡ್ಕೋದು ಎಲ್ಲಿದ್ದಾರೆ ಭರತ್ ಅಂತ. ಆ ಭರತ್ಗೂ ಈ ಭರತ್ಗೂ ತುಂಬಾ ಡಿಫ್ರೆನ್ಸ್ ಅಲ್ವಾ? ಹೌದು. ಹೆಂಗ್ ಸಣ್ಣ ಆದ್ರು ಕೇಳಿ. ಹೇಗೆ ಸಣ್ಣ ಆದ್ರಿ? ಅದೇ ನಾನು ಇವಾಗ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಹೆಂಗೆ ರೆಡಿ ಆದ್ರಿ ಪಾತ್ರಕ್ಕೆ? ಹೆಂಗೆ ರೆಡಿ ಆದ್ರಿ ನೀವು? ಫಿಸಿಕಲಿ ಹೆಂಗೆ ರೆಡಿ ಆದ್ರಿ? ಪಾತ್ರಕ್ಕೆ ಹೆಂಗೆ ರೆಡಿ ಆದ್ರಿ ಅಂದರೆ ಫಿಸಿಕಲಿ ಅಫ್ಕೋರ್ಸ್ ಜಿಮ್ಮು ಮತ್ತು ಇನ್ನೊಂದಷ್ಟು ಡಯಟ್ ಫಾರ್ಮ್. ಅಂದರೆ ಎಷ್ಟು ವರ್ಷದ ಪ್ರತಿಫಲ ಇದು ಮೆಜೆಸ್ಟಿಕ್ ಟು? ಇಲ್ಲ, ಐ ಥಿಂಕ್ ಹಾರ್ಡ್ಲಿ ಸಮ್ 3 months. 3 monthsಲ್ಲಿ ಐ ಥಿಂಕ್ ವಿ ಲಾಸ್ಟ್ ಅರೌಂಡ್ ಸಮ್ 14-15 kgs. ಐ ಥಿಂಕ್ ಹೆಲ್ತಿ ಡಯಟ್, ಒಬ್ರು ನೀಟಾಗಿ ಒಬ್ಬರು ಡಯಟಿಷಿಯನ್ ಇದ್ದಾರೆ, ಅವ್ರು ಹೇಳೋದನ್ನು ಫಾಲೋ ಮಾಡಿಕೊಂಡು ಮಾಡಿದ್ರೆ ಐ ಥಿಂಕ್ ಮಾಡ್ಬೋದು ಅಂತ. ವೆಯ್ಟ್ ಇಳಿಸೋದನ್ನ ಅಂಥ ಕಷ್ಟದ ಕೆಲಸ ಅಲ್ಲ. ಅದಾದಮೇಲೆ ಬರೋದೇ ಮೇನ್ ಇಂಪಾರ್ಟೆಂಟ್. ಈಗ ಪಾತ್ರಕ್ಕೆ ರೆಡಿ ಆಗೋದಾಗಲಿ, ಈ ಪಾತ್ರ ನಾನು ಆ್ಯಕ್ಚುಲಿ ಮೆಜೆಸ್ಟಿಕಲ್ಲಿ ಅಷ್ಟೊಂದು ನೋಡೇ ಇರಲಿಲ್ಲ ಏನು ನಡೆಯುತ್ತೆ ಏನೋ ಅಂತ. ಈಗ ನಮ್ಮ ನಾರ್ಮಲ್ ಲೈಫಲ್ಲಿ ನಾವು ಒಂದು ವಾಶ್ರೂಮ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ಅಲ್ಲಿ ನಮಗೆ ಆರಾಮಾಗಿ ಐ ಮೀನ್ ವಾಶ್ರೂಮ್ಗೆ ಹೋಗ್ತೀವಿ. ಈ ಮೆಜೆಸ್ಟಿಕ್ ಅನ್ನೋ ಇದರಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ಗೆ ಹೋದ್ರೇ ನಿಮ್ಗೆ ಅಲ್ಲಿ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅವ್ರು ದಮ್ ಹೊಡ್ಕೊಂಡು ಇರುತ್ತೆ ಆ ವಾಶ್ರೂಮ್, ಅಲ್ಲಿ ಒಳಗೆ ಹೋಗೋಕ್ಕಾಗಲ್ಲ. ಆ ಥರ ಒಂದು ಎನ್ವಿರಾನ್ಮೆಂಟ್ ಮೆಜೆಸ್ಟಿಕ್. ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಅಲ್ಲಿ ಹೆಂಗೆ ಜನ ಜೀವನ ಮಾಡ್ತಾರೆ, ಆಮೇಲೆ ಆ ಕೂಲಿ ಕೆಲಸದವ್ರು ಇದ್ದಾರೆ ಇನ್ನೂ ಮಾರ್ಕೆಟಲ್ಲೆಲ್ಲ, ಆಮೇಲೆ ಅವ್ರ ವೇಷಭೂಷಣ, ಆಮೇಲೆ ಈಗಲೂ 10-15 ರೂಪಾಯಿಗೆ ಊಟ ಸಿಗುತ್ತೆ ನಮಗೆ. ಅದು ಈಗೆಲ್ಲ ನಿಮಗೆ ಗೊತ್ತಮ್ಮ, 10 ರೂಪಾಯಿಗೆಲ್ಲ ಕಡೆ ಸಿಗುತ್ತೆ. ಬಟ್ ನನಗೆ ಗೊತ್ತು ಎಲ್ಲಿ ಸಿಗುತ್ತೆ ಈಗ ನಮ್ಮ ಬೆಂಗಳೂರಲ್ಲಿ. ಅದನ್ನೆಲ್ಲ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ
ಒಂದಷ್ಟು ದಿನ ತಿರ್ಗಾಡಿದ್ವಿ ಮೆಜೆಸ್ಟಿಕ್ ಲೋಕಲ್ ಏರಿಯಲ್ಲಿ. ಅಲ್ಲಿರೋ ಹುಡುಗರು ಹೆಂಗಿರ್ತಾರೆ, ಅಲ್ಲಿರೋ ಜೀವನ ಏನು ಎತ್ತದು, ಆಮೇಲೆ ಅಲ್ಲಿರೋ ಮಾರ್ಕೆಟ್ಸ್ ಏನು, ಅಂದರೆ ನಾನ್ ಎಥಿಕಲ್ ಬಿಸ್ನೆಸಸ್ ಏನು ಎಲ್ಲ ನಡೆಯುತ್ತೆ. ಅಂದರೆ ಪ್ರಪಂಚದಲ್ಲಿ ಎಲ್ಲ ಇದೆ, ಎಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲದಿರೋ. ಈಗ ರಾಜಕೀಯದವ್ರ ಬಗ್ಗೆ ಎಲ್ರಿಗೂ ಗೊತ್ತಿಲ್ದಿರೋಂಗೆ ಇರ್ತೀವಲ್ವ, ಹಂಗೆ ಇದನ್ನು. ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ಅಲ್ಲಿ ಆ ಥರ ನೋಡ್ಕೊಂಡ್ರಿ? ಸೊ ವಿ ಡಿಡ್ ಆಲ್ಮೋಸ್ಟ್ ಸಮ್ 15 days ರೆಕಿ ಥರ. ಅಂದರೆ ಹೋಗಿ ಅಲ್ಲೇ ಒಂದೊಂದ್ಸಲಿ ಬೆಳಗ್ಗೆ ಹೊತ್ತು ಹೋಗ್ತಿದ್ವಿ, ಒಂದೊಂದ್ಸಲಿ ಸಾಯಂಕಾಲದ ಹೊತ್ತು ಹೋಗ್ತಿದ್ವಿ. ಅಲ್ಲಿಂದ ಏನು ಪ್ರಪಂಚ ಅಂತ ತಿಳ್ಕೊಳ್ಳೋಕ್ಕೆ, ನಾಲೆಜ್ಗೆ ಏನು ಮಾಡೋಕ್ಕೆ ಹೋಗಿದ್ದೆ. ಅದನ್ನು ಎಷ್ಟನ್ನು ನಾವು ಸಿನಿಮಾಲಿ ತರ್ಬೋದು ಅದು ತಂದಿದ್ದೀವಿ. ಐ ಮೀನ್ ಅದೂ ಬೇಕಾಗತ್ತಲ್ವ. ಈಗ ಸಿನಿಮಾಲಿ ಅದೂ ಇದೆ ಆ್ಯಕ್ಚುಲಿ, ದಟ್ ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್. ಒಂದೊಂದು ಕಡೆ ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಈಗ ನಾವೇ ಮೆಜೆಸ್ಟಿಕಲ್ಲಿ ಒಂದೊಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ದೀವಿ. ಚೆನ್ನಾಗಿದೆ. ಹಾಂ, ಅದೆಲ್ಲ ಇರೋದೇ, ನಾವು ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದು ಎಷ್ಟು ಮಾತ್ರ ಸರಿ ಇಲ್ಲ ಅಂತ ಸಿನಿಮಾ ನೀವು ನೋಡಿದಾಗೆ ಜಡ್ಜ್ ಮಾಡಬೇಕು. ಓಕೆ, ಮೆಜೆಸ್ಟಿಕ್ ದರ್ಶನ್ ಅವರ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿಯ ಸುತ್ತ ನಡೆಯುವಂತಹ ಕಥೆನ ಹೆಣೆದಿದ್ದಾರೆ. ಸೊ ಈ ಮೆಜೆಸ್ಟಿಕ್, ನಿಮ್ಮ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಸಾಗುತ್ತೆ ಕತೆ? ಇದನ್ನು ನೀವು ಸಿನಿಮಾನೇ ನೋಡಬೇಕು. ಬಟ್ ಇದು ನಾನು ಹೇಳ್ದಂಗೆ ಇದನ್ನು ಒಬ್ಬ ವ್ಯಕ್ತಿ, ಒಂದು ತಾಯಿ ಮಗ, ಅಂದರೆ ಅಲ್ಲಿರೋ ಒಂದು ಕುಟುಂಬ ಹೆಂಗೆ ಇರ್ತಾರೆ. ಇಲ್ಲಿ ನಾವು ಅವ್ರ ಸಫರಿಂಗೋ ಇಲ್ಲ ಅವ್ನು ಏನೋ ದೊಡ್ಡ ಇದಾಗೋದು ಅಲ್ಲ, ಅಲ್ಲಿರೋರು ಹೆಂಗಿರ್ತಾರೆ, ಈಗಿನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ. ವಿ ವಾಂಟ್ ಟು ಶೋ ರಿಯಾಲಿಟಿ ಇನ್ ಸಿನಿಮಾ. ನಾವೇನೋ ಸುಮ್ಮನೆ ಫೈಟ್ಸ್ ಎಲ್ಲ ತೋರಿಸಿದ್ರು ವಿ ಕಾಂಟ್ ಬಿಲ್ಡ್ ಸಮ್ ಎಕ್ಸ್ಟರ್ನಲ್ ದಿಸ್ ಥಿಂಗ್ ಫಿಕ್ಷನ್ ಆ್ಯಂಡ್ ಪುಟ್ ಇಟ್. ವಿ ವಾಂಟ್ ಟು ಶೋ ಏನು ನಡೀತಿದೆ, ಅಲ್ಲಿ ಹೆಂಗಿರ್ತಾರೆ. ಈಗ ಮೆಜೆಸ್ಟಿಕಲ್ಲಿ ಈಗ ನೀವೇ ಹುಟ್ಟಿದ್ರೆ ಅಲ್ಲಿ ಹೆಂಗಿರ್ತಿದ್ರಿ ಅನ್ನೋ ಎಕ್ಸ್ಪೀರಿಯನ್ಸ್ ನೀವು ಮಾಡ್ಬೋದು ನಮ್ಮ ಸಿನಿಮಾ ನೋಡಿದ್ರೆ. ಅಷ್ಟು ಮಾತ್ರ. ಅಂದ್ರೆ ಮೆಜೆಸ್ಟಿಕ್ ಅಂತ ಸಿನಿಮಾದ ಹೆಸರೇ ಹೇಳೋ ರೀತಿ ಮೆಜೆಸ್ಟಿಕ್ ಅಂತಂದ್ರೆ ಅಲ್ಲಿನ ಒಂದಷ್ಟು ಘಟನೆಗಳನ್ನ ಸಿನಿಮಾದ ಮೂಲಕ ತೋರಿಸಿದ್ದೀರಾ. ರಿಯಾಲಿಟಿ ಅಂದ್ರೆ ಈಗಿನ ಕಾಲದಲ್ಲಿ ನಡೆಯುವಂಥ ಘಟನೆಗಳು. ಇಟ್ಸ್ ನಾಟ್ ಸಮ್ ಹಳೆಯ ಕಾಲದ್ದು ಅಲ್ಲ, ಈಗಿನ ಕಾಲದಲ್ಲಿ ಏನು ನಡೆಯುತ್ತೋ ಅದನ್ನು ತೋರಿಸಿದ್ದೀವಿ. ಡೀಸೆಂಟ್ ರೌಡಿ. ಅಂದ್ರೆ ಭಯ ಆಗ್ಲಿಲ್ವಾ ನಿಮಗೆ ಅಲ್ಲಿ ಮೆಜೆಸ್ಟಿಕ್ಗೆ ಹೋಗಿ? ಅಲ್ಲಿ ಇಲ್ಲ, ನಾವು ಮಾರ್ಕೆಟಲ್ಲಿ ಶೂಟ್ ಮಾಡಿದ್ದೀವಿ, ಮೆಜೆಸ್ಟಿಕ್ ಮೇನ್ ರೋಡ್ಸಲ್ಲಿ ಶೂಟ್ ಮಾಡಿದ್ದೀವಿ, ಚೇಸ್ ಮಾಡಿದ್ದೀವಿ. ಎಲ್ಲೂ ಏನು ಭಯ ಅಂತ ಇಲ್ಲ, ಯಾರಿಗೂ ಹಾರ್ಮ್ ಮಾಡಲ್ಲಮ್ಮ. ಅಂದರೆ ಬಟ್ ಅದೇ ಯೂಶಲಿ ಮೆಜೆಸ್ಟಿಕ್ ಅಂತಂದ್ರೆ ಒಂದು ಸ್ವಲ್ಪ ಜನಕ್ಕೆ ಭಯ ಆಗುತ್ತಪ್ಪ ಅಲ್ಲಿಗೆ ಹೋದ್ರೆ. ಬಟ್ ಇಲ್ಲ, ನಾವು ಏನು ಬೇಕೋ ಅದು ಪರ್ಮಿಷನ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದ್ದರು, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಚೆನ್ನಾಗಿ ಶೂಟ್ ಮಾಡೋದಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಸೊ ಭಯ ಅಂತ ಏನಿರಲಿಲ್ಲ. ಮತ್ತು ಕೋಟೆ ಪ್ರಭಾಕರ್ ಸರ್ ಇದ್ರಲ್ಲ, ಅಲ್ಲಿ ಅವ್ರ ಏರಿಯಲ್ಲಿ ಶೂಟ್ ಮಾಡುವಾಗ ಅವ್ರು ತುಂಬ ನಿಂತ್ಕೊಂಡ್ರು ನಮ್ಮ ಜೊತೆ. ಮತ್ತು ಇದೆಲ್ಲ ಅಲ್ಲಿ ತೆಗ್ದು ಅಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಸೊ ಈಗ ಬೆಂಗಳೂರಲ್ಲಿರೋರ್ಗೆ ಓಕೆ ಮೆಜೆಸ್ಟಿಕ್ ಅಂದರೆ ಬೆಂಗಳೂರು ಲೋಕಲೈಟ್ಸ್ ಗೊತ್ತು, ಈಗ ಹೊರಗಡೆಯವ್ರಿಗೂ ಏನು ಗೊತ್ತಿಲ್ಲ. ಮತ್ತು ಬೇರೆ ಕಡೆ ಡಿಸ್ಟ್ರಿಕ್ಸಲ್ಲಿರೋರ್ಗೂ ಮೆಜೆಸ್ಟಿಕ್ ಆ್ಯಕ್ಚುಲಿ ಹೆಂಗೆ ಏನಾದ್ರು ಗೊತ್ತಾಗಲ್ಲ. ನಮ್ಮ ಸಿನಿಮಾ ನೋಡಿದ್ರೆ ಅವ್ರು ಅದೆಲ್ಲ ತಿಳ್ಕೊಬೋದು. ಮೆಜೆಸ್ಟಿಕ್ಕಲ್ಲಿ ಏನೇನು ನಡೆಯುತ್ತೆ, ಹೌದು, ಹೇಗಿರುತ್ತೆ ಮೆಜೆಸ್ಟಿಕ್ ಅನ್ನೋದು. ಓಕೆ, ಶ್ರುತಿ ಮೇಡಮ್ದು ನಿಮ್ಮದು ತಾಯಿ ಮಗನ ಬಾಂಧವ್ಯ, ತಾಯಿ ಮಗನ ಪ್ರೀತಿ ಹೇಗೆ ವರ್ಕ್ ಆಗಿದೆ? ಇಲ್ಲಿ ತಾಯಿ ಮಗನ ಪ್ರೀತಿ ಜೊತೆಗೆ ಅವರಿಬ್ಬರದ್ದು ಘರ್ಷಣೆ ಇದೆ. ಲೈಕ್ ಆಪೋಸಿಟ್ ವ್ಯೂಸ್ ಇದೆ ಅವರಿಬ್ಬರಿಗೂ. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬ ಲೈಕ್ ಅವ್ರೊಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಅವ್ರ ಕಣ್ಣಲ್ಲಿ ಹೆಂಗೆ ನೀರು ಬರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ತುಂಬ ಸಲ ಹೇಳ್ತಿದ್ದೆ, ಅವ್ರಿಗೆ ಎಷ್ಟು ನಗ್ತಾರೋ ಅಷ್ಟು ಅವರು, ಅಂದರೆ ಬಡತನ ಅಂದರೆ ಅಷ್ಟು ದುಡ್ಡಲ್ಲ, ಅವ್ರು ಹತ್ತಷ್ಟು ದುಡ್ಡು ಪ್ರೊಡ್ಯೂಸರ್ಸ್ಗೆ. ಅದಕ್ಕೆ ಅವರು ಹೆಂಗೆ ಅಳ್ತಾರೋ ಏನೋ. ನನಗಂತೂ ಈಗ ನಾವು ಅಳ್ಬೇಕಂದ್ರೆ ಗ್ಲಿಸರಿನ್ ಅದು ಇದು ಯೂಸ್ ಮಾಡ್ತೀವಿ, ಅವ್ರು ತುಂಬ ನ್ಯಾಚುರಲ್ ಆಗಿ ಮಾಡ್ತಿದ್ರು. ಅಂದರೆ ಗ್ಲಿಸರಿನ್ ಹಾಕದೆ ಅವ್ರಿಗೆ ಕಣ್ಣೀರು ಬರ್ತಿತ್ತು. ಒಂದೊಂದು ಸೀಕ್ವೆನ್ಸಲ್ಲಿ ಹಂಗೆ ಇನ್ ಶಾರ್ಟ್ ಬರ್ತಿತ್ತು. ಈಗ ಒಂದು ನಗ್ನಕ್ಕೊಂಡು ನಾವು ಮಾತಾಡೋ ಸೀನಲ್ಲೇ ಅಲ್ಲೇ ಕಣ್ಣೀರು ಬರಬೇಕು ಅಂದರೆ ಹಂಗೆ ಬರ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಹೆಂಗೆ ಮಾಡೋದು ಅದನ್ನ ಅಂತ ಅವ್ರು ನನಗೆ ಕಲಿಸಿದ್ರು. ಅದನ್ನೆಲ್ಲ ಕಲ್ತ್ಕೊಳ್ಳೋದು, ಲೈಕ್ ಅವ್ರು ನನಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕನ್ನೋದು ಏನಿಲ್ಲ, ಅದೆಲ್ಲ ಟ್ಯಾಲೆಂಟ್ ಅಂತ ಏನೋ ಹೇಳ್ಬೋದು. ಬಟ್ ಅದನ್ನು ಹೇಳ್ಕೊಟ್ರು ನನಗದು ಸುಮಾರು. ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಗಿ ಯೂಸ್ ಆಯಿತು, ಇನ್ನೊಂದಷ್ಟು ಇದರಲ್ಲಿ ಯೂಸ್ ಆಯಿತು. ಅವ್ರು ಯಾವಾಗಲೂ ನಾನು ಮರೆಯೋಕ್ಕಾಗಲ್ಲ. ನಿಮ್ಮ ಜೊತೆಗೂ ಸೀನ್ಸ್ ಇದೆಯಾ ಶ್ರುತಿ ಮೇಡಮ್? ಸೀನ್ಸ್ ಇದೆ ಕೆಲವೊಂದು. ಅದರಲ್ಲಿ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತೀನಿ. ಅವ್ರ ಕಂಪ್ಲೇಂಟ್ ಮಾಡಕ್ಕೆ ನೋಡಿ ಇವ್ರು ಹಿಂಗೆ ಮಾಡ್ತಿದ್ದಾರೆ, ಹಾಗೆ ಮಾಡಿ. ಅದೊಂದು ಚೆನ್ನಾಗಿದೆ. ಬಟ್ ನನ್ನ ಜೊತೆ ಅಳೋ ಸೀನ್ ಎಲ್ಲ ಇರಲಿಲ್ಲ. ಇನ್ನೊಂದು ಸಸ್ಪೆನ್ಸ್ ಆಗಿದೆ, ಅದು ಇವಾಗ ಬೇಡ. ನಾನು ನೆಕ್ಸ್ಟ್ ಕ್ವಶನ್ ಒಂದಿತ್ತು ನನಗೆ. ಈಗ ಮಾಲಾಶ್ರೀ ಮೇಡಮ್ ಕೂಡ ಇದ್ದಾರೆ. ಒಂದು ಮಾಲಾಶ್ರೀ ಮೇಡಮ್ ಅಂತಲೇ ನಾವು ಆ್ಯಕ್ಷನ್ ಸಿನಿಮಾಸ್ಗಳಲ್ಲಿ ಹೆಚ್ಚಾಗಿ ನೋಡಿರೋದ್ರಿಂದ ಈ ಸಿನಿಮಾದಲ್ಲೂ ಏನಾದರೂ ಆ್ಯಕ್ಷನ್ ನಿಮ್ಮ ಜೊತೆಗೆ ಇರ್ಬೋದಾ ಅಂತ ನಾನು ಅಂದ್ಕೊಂಡೆ. ನೀವೇ ಇರ್ಬೋದಾ?
ಇಲ್ಲ ಎಲ್ಲ ಅವ್ರು ಈಗಲೇ ಹೇಳ್ಬಿಟ್ರೆ ನೀವೇನು ಅಲ್ವಾ? ಇರ್ಬೋದಾ? ಅದೇ ಕ್ವಶನ್ ನಾನೇ ಕೇಳ್ತಾ ಇದ್ದೀನಿ. ಇರ್ಬೋದಾ? ಇರ್ಬೋದಾ ಇಲ್ವಾ? ಇರ್ಬೋದು. ಥಿಯೇಟರಿಗೆ ಬಂದು ನೋಡಿ. ನಾನು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ ಹಾಗಿದ್ರೆ. ಅಲ್ಲ ಅವ್ರ ಜೊತೆಗೆ ಏನಾದ್ರು ಸೀನ್ಸ್ ಇದೆಯಾ ನಿಮ್ಗೆ? ಅದನ್ನೆಲ್ಲ ನೀವು ಥಿಯೇಟ್ರಲ್ಲೇ ಅದೇ ನೋಡಿ ಎಷ್ಟು ಬಾಯ್ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ರೆ ಅಲ್ಲ ಆ ಥರ ಸೀನ್ಸ್ ಅಲ್ಲ, ಆಕ್ಷನ್ ಸೀನ್ಸ್ ಅಲ್ಲ, ನಾರ್ಮಲಿ ಇದೆ. ಇದೆ ಎಲ್ಲ ಹೇಳ್ಬಿಡಿ ಇದೆ. ಎಲ್ಲ ಹೇಳ್ಬಿಡಿ Okay, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿ? ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಅವರು ಚಿಕ್ಕ ವಯಸ್ಸಿಂದಲೇ ನೋಡ್ಕೊಂಡು ಬಂದಿರೋದು ಮಾಲಾಶ್ರೀ ಮ್ಯಾಮ್ನ. ಈಗ ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡಿದ್ದು ಆ ಒಂದು ಗೆಟಪ್ಪಲ್ಲಿ, ಆ್ಯಕ್ಷನ್ ಕಟ್ ಗೆಟಪ್ಪಲ್ಲಿ. ಬಟ್ ಚೆನ್ನಾಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ನನ್ನ ಸೀನ್ ಇಲ್ಲ. ಎಲ್ಲ ಹೇಳ್ಬಿಡಿ ಹೋಗ್ಲಿ. ಸುಳ್ಳು. ಇವ್ರಿಗೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಇದೆ. ನೀವೆಲ್ಲ ಹೇಳ್ಬಿಡಿ ಹೋಗ್ಲಿ. ನಂದು ಓನ್ಲಿ ಶ್ರುತಿ ಮೇಡಮ್ ಅಷ್ಟೇ. ಅಷ್ಟೇನಾ? ಓಕೆ, ನೀವು ಹೇಳಿ ಇವಾಗ ಮಾಲಾಶ್ರೀ ಮ್ಯಾಮ್ ಜೊತೆಗೆ ಆ್ಯಕ್ಟ್ ಮಾಡಿದ್ದ ಅನುಭವ ಹೇಗಿತ್ತು? ಯಾಕೆಂದರೆ ಅವರನ್ನು ನಾವು ಅವಾಗಿನ ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿರೋದ್ರಿಂದ ನಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇರುತ್ತೆ, ಜೊತೆಗೆ ಒಂದು ರೀತಿ ಭಯ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಲೈಕ್ ಇದನ್ನೆಲ್ಲ ಮಿಕ್ಸಪ್ ಆಗಿ ಒಂದಷ್ಟು ಎಮೋಷನ್ಸ್ ಇರುತ್ತಲ್ವಾ? ಸೊ ಅದನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ನನಗೆ ತುಂಬ ಡ್ರೀಮ್. ಈಗ ಚಿಕ್ಕ ವಯಸ್ಸಿಂದ ನಾವು ರಾಮಾಚಾರಿ ಅದು ಇದು ನೋಡಿರ್ತೀವಲ್ಲ, ಅವ್ರ ಜೊತೆ ಡ್ಯಾನ್ಸ್ ಮಾಡೋದೆಲ್ಲ ಕನಸಮ್ಮ. ಕನಸಿಂದ ಅದು ನಿಜ ಆಯ್ತಲ್ಲ, ಅದಕ್ಕಿಂತ ಇನ್ನೇನು ಬೇಕು. ಅವ್ರ ಜೊತೆಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ಅನ್ಕೋತೀವಲ್ಲ. ಈಗ ನಾವು ಈಗ ಎಷ್ಟೊಂದು ಇಂಟರ್ವ್ಯೂಸಲ್ಲಿ ನಾವು ನೋಡಿರ್ಬೋದು, ಎಷ್ಟೊಂದು ಸ್ಟಾರ್ಸು ನಾನು ಶ್ರೀದೇವಿ ಜೊತೆ ಇದು ಮಾಡ್ಬೇಕಾಯ್ತದ, ಆ ಥರ ನನಗೆ ಮಾಲಾಶ್ರೀ ಮೇಡಮ್ ಜೊತೆ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ. ಈಗ ಅವ್ರ ಜೊತೆ ನಿಜ ಆಯಿತು. ಅವ್ರನ್ನ ಅಟ್ಲೀಸ್ಟ್ ನಾವು ನೋಡ್ತೀವೋ ಇಲ್ವೋ, ಅವ್ರನ್ನ ಸೆಕೆಂಡ್ ಎಲ್ಲ ಕೊಡ್ತಾರೋ ಇಲ್ವೋ, ಅವ್ರ ಜೊತೆ ಡ್ಯಾನ್ಸೇ ಮಾಡಿದ್ವು. ಇನ್ನು ಅದಕ್ಕಿಂತ ಸಂತೋಷ ಇನ್ನೇನಿದೆ. ಲೈಕ್ ಟೂ ನೈಸ್. ಐ ಎಂಜಾಯ್ಡ್ ವರ್ಕಿಂಗ್ ವಿತ್. ಅದಾದ್ಮೇಲೆ ನನ್ನ ಮಾತಾಡ್ಸಂಗೆ ಇಲ್ಲ. ಹೌದಾ? ಹೌದಾ? ಸೆಟ್ಟಲ್ಲಿ ಬಂದ್ರು ಹಾಯ್ ಬರತ್ತ ಅಂತಾರೆ. ಹಂಗೇನಿಲ್ಲ, ಲೈಕ್ ಹೌದಾ? ಹಂಗೆಲ್ಲ ಅಂದರೆ ಮ್ಯಾಮ್ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಖುಷಿಯಾಗಿ ವರ್ಕ್ ಮಾಡಿದೆ. ಆಮೇಲೆ ಅವ್ರದ್ದು ಏನು ಪಾತ್ರ ಅಂತ ನೀವು ಸಿನಿಮಾಲಿ ನೋಡಬೇಕು. ಅವ್ರು ಸ್ಟಾರ್ಟಿಂಗೇ ಬರ್ತಾರೆ, ಸ್ಟಾರ್ಟಿಂಗ್ ಅಂದರೆ ಎಂಡಿಂಗ್ ವರ್ಗೂ ಇರುತ್ತಾ? ಅದು ನೀವು ಸಿನಿಮಾಲಿ ನೋಡಿ. ಸ್ಟಾರ್ಟಿಂಗ್ ಬರ್ತಾರೆ, ಸಿನಿಮಾಗೂ ಅವ್ರಿಗೂ ಒಂದು ಸ್ವಲ್ಪ ಇದಿದೆ, ಲಿಂಕ್ ಇದೆ. ಲಿಂಕ್ ಇದೆ. ಎಲ್ಲ ನೀವು ಏನು ಬಿಟ್ಕೊಡ್ತಾನೆ ಇಲ್ಲ ನನಗೆ. ನಾನು ಇಲ್ಲಿಂದ ತಿರ್ಗಿಸ್ಕೊಂಡು ಮತ್ತೆ ಅಲ್ಲಿಗೆ ಬರ್ತೀನಿ, ನೀವು ಬಿಟ್ಕೊಡ್ತಿಲ್ಲ. ಮೆಜೆಸ್ಟಿಕ್ ಟು ಸರ್ಪ್ರೈಸ್ ಆಗಿದೆ. ಸರ್ಪ್ರೈಸ್.